ನಮಸ್ಕಾರ ಬೆಂಗಳೂರು. ಮರೀದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರಲ್ಲಿ ನಡೆಯೋ ಕೇಕ್ ಶೋಗೆ ನಾನು ಕೂಡ ಭೇಟಿ ನೀಡಿದ್ದೆ. ಅದರ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೇನೆ. 2025-26ನೇ ಸಾಲಿನ ಬೆಂಗಳೂರು ಕೇಕ್ ಶೋ ನಡೀತಾ ಇರೋದು ಶುಭ್ ರಾಯಲ್ ಕನ್ವೆನ್ಷನ್ ಹಾಲ್, JP ನಗರ. ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈ ಶೋಗೆ ಪ್ರತಿಯೊಬ್ಬರಿಗೂ ಎಂಟ್ರಿ ಫೀ 60 ರೂಪಾಯಿ ಹಾಗೂ 5 ವರ್ಷದೊಳಗಿನ ಮಕ್ಕಳಿಗೆ ಎಂಟ್ರಿ ಫ್ರೀ ಆಗಿರುತ್ತೆ. ಈ ಶೋ ನಡೀತಾ ಇರೋ ಜಾಗದಲ್ಲಿ ನಿಮಗೆ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹಾಗೂ ಟಾಯ್ಲೆಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಶೋ ಡಿಸೆಂಬರ್ 24ರಿಂದ ಶುರುವಾಗಿ ಜನವರಿ 4ನೇ ತಾರೀಕುವರೆಗೂ ನಡೀತಾ ಇದೆ. ಈ ಕೇಕ್ ಶೋದಲ್ಲಿ ಹಲವಾರು ಥೀಮ್ಸ್ನಲ್ಲಿ ಕೇಕ್ ಮಾಡೆಲ್ಸ್ನ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದು ಮಾಡೆಲ್ ಪಕ್ಕದಲ್ಲಿ ಆ ಥೀಮ್ನ ಡಿಸೈನ್ ಮಾಡಿರೋ ಕಲಾವಿದರ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಲಾಗಿದೆ. ಕ್ರಿಸ್ಮಸ್ ಟೈಮಲ್ಲಿ ನಡೆಯೋ ಈ ಶೋದಲ್ಲಿ ಮುಖ್ಯವಾಗಿ ಕ್ರಿಸ್ಮಸ್ ಥೀಮಲ್ಲಿ ಕೇಕ್ ಮಾಡೆಲ್ಸ್ ಇರುತ್ತೆ. ನಂತರ ಮೈಸೂರು ಥೀಮಲ್ಲಿ ನಿಮಗೆ ಹಲವಾರು ಮಾಡೆಲ್ಸ್ನ ನೋಡ್ಬೋದು. ಅವುಗಳಲ್ಲಿ ಮೊದಲನೇದಾಗಿ ಕೃಷ್ಣರಾಜ ಒಡೆಯರವರ ಸ್ಟ್ಯಾಚ್ಯೂ, ಮೈಸೂರು ಅರಮನೆ, ಕೃಷ್ಣರಾಜ ಒಡೆಯರವರ ಕನಸಾಗಿದ್ದ HAL, ದೊಡ್ಡ ಗಡಿಯಾರ ಹಾಗೂ ಅಣೆಕಟ್ಟು. ಕೃಷ್ಣರಾಜ ಒಡೆಯರವ್ರಿಗೆ ಸಂಗೀತ ಅಂದರೆ ಇಷ್ಟ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಗೀತ ವಾದ್ಯಗಳನ್ನು ಕೂಡ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಮೈಸೂರು ಥೀಮಲ್ಲಿ ಕೊನೆಯದಾಗಿ ನೋಡಬಹುದಾದಂಥದ್ದು ಮೈಸೂರು ಅಂಬಾರಿ, ನಂತರ ರಾಧಾಕೃಷ್ಣ ಮೂರ್ತಿ, ನಂತರ ನಮ್ಮ ತುಳುನಾಡಿನ ಹೆಮ್ಮೆ ದೈವಾರಾಧನೆಯ ಬಗ್ಗೆಯೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಹಾಗೆ ಮಕ್ಕಳಿಗೆ ಇಷ್ಟ ಆಗುವಂತಹ ಕ್ಯಾಸಲ್ ಥೀಮ್, ಕಾರ್ಟೂನ್ ಥೀಮ್, ಕೊನೆಯದಾಗಿ ಮೃಗಾಲಯದ ದೃಶ್ಯವನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಈ ಜಾಗದಲ್ಲಿ ಕೇಕ್ ಶೋ ಜೊತೆಗೆ ಎಕ್ಸಿಬಿಷನ್ ಕೂಡ ಇಡಲಾಗಿದೆ. ಇದರಲ್ಲಿ ದೇಸಿ ಹಸುವಿನ ಉತ್ಪನ್ನಗಳು, ಗೃಹೋಪಯೋಗಿ ವಸ್ತುಗಳು, ಹೆಣ್ಣು ಮಕ್ಕಳಿಗೆ ಇಷ್ಟ ಆಗುವಂತಹ ಬೇರೆ ಬೇರೆ ತರಹದ ಬಟ್ಟೆಗಳು, ಇಳ್ಕಲ್ ಸೀರೆ, ಚಿಕ್ಕ ಮಕ್ಕಳ ಉಡುಪುಗಳು ಎಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಹಾಲಿಂದ ಸ್ವಲ್ಪ ಹೊರಗಡೆ ಬಂದರೆ ವಿಧ ವಿಧವಾದಂತಹ ತಿಂಡಿ ತಿನಿಸುಗಳು, ಎಂಟರ್ಟೈನ್ಮೆಂಟ್ ಗೇಮ್ಸ್, ಜೊತೆಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಮಿಕ್ಕಿ ಮೌಸ್, ಕಾರ್ ರೈಡ್, ಹೀಗೆ ವಿಧ ವಿಧವಾದಂತಹ ಎಂಟರ್ಟೈನ್ಮೆಂಟ್ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಿಮ್ಮ ಹ್ಯಾಂಡ್ಸ್ ಮತ್ತು ಫುಡ್ ಕಾಸ್ಟಿಂಗ್ನ ಮಾಡಿಸಿ ಲೈಫ್ ಟೈಮ್ ಮೆಮೊರೀಸ್ನ ಚೆರಿಷ್ ಮಾಡಬಹುದಾದಂತಹ ಕಾಸ್ಟಿಂಗ್ ಸ್ಟಾಲ್ನು ಕೂಡ ನೀವು ಟ್ರೈ ಮಾಡಬಹುದು. ನಿಮ್ಮವರೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀವು ಕಳಿಬಹುದು. ನೀವು ಕೂಡ ಇಷ್ಟ ಆದರೆ ತಪ್ಪದೆ ಈ ಜಾಗಕ್ಕೆ ಭೇಟಿ ಕೊಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.